ಹಾಯ್ ರೀ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ನೋಡ್ರಿ. ಇವತ್ತಿನ ನನ್ನ ಡೈಲಿ ರೊಟೀನ್ ಚಲೋ ಆಯ್ತು ನೋಡ್ರಿ. ಇವತ್ತು ಕಸ ಗುಡ್ಸಿನಿ. ಟೈಮ್ ಬಂದು 8 ಗಂಟೆ ಆಗೈತ್ರಿ. 8 ಗಂಟೆ ನಾಳೆ 8:30 8 ತನಕ ನನ್ನ ಡೈಲಿ ರೊಟೀನ್ ಹೇಗಿರ್ತೈತೆ ನಿಮ್ಮ ಕೂಡ ಶೇರ್ ಮಾಡ್ತೀನಿ ಬರ್ರಿ. ನೋಡ್ರಿ ಇಲ್ಲೇ ಆ ನೀರು ಬಂದಾವು. ಉಷ್ಟು ನೀರು ತೆಗೆದು ಆಂಡೆ ಕಟ್ಟಿ ತೊಗೊಂಡಿನಿ. ಅದು ಕೊಡ ನಮ್ಮದಲ್ರಿ. ಇಲ್ಲಿ ಮನೆ ಮಗ್ಳು ಕೂಡ ನೀರು ಸುರಿದ್ವಿ. ಯಾಕಂದ್ರೆ 8 ದಿನ ಊರು ಹೋಗಿದ್ರೆ ನೀರು ಸರಿ ಇದ್ದಿಲ್ಲ ಅವು ಇದ್ವಿ. ನೀರು ತುಂಬಬೇಕಂತೇಳಿ ಹೊರಗೆ ಇಟ್ಟಿವಿ. ಹೊಸು ಬದ್ನಿಕಾಯಿ ಮಾರಕ್ಕೆ ಬಂದಿದ್ರಿ. ಇಲ್ಲೇ ಒಂದಿಷ್ಟು ಬದ್ನಿಕಾಯಿ ತೊಗೊಂಡ್ರ ಆತಂತ ಹುಡುಗಿ ಕರೆದೇನ್ರಿ. ಒಳ್ಯಾಕನ ಬಂದಲ್ರಿ. ಬರೀ ಉಳುಕಿದ್ದು ನೋಡಕತ್ತಿದ್ದೀನಿ ಅವನ. ಒಂದು ಪೋಕ್ಲ ತೊಗೋತೀನಿ ರೀ. 10 ರೂಪಾಯಿ ಪೋಕ್ಲ ಅಂತ, 20 ರೂಪಾಯಿಗೆ ಅರ್ಧ ಕಿಲೋ ಅಂತ. ಒಂದು ಪೋಕ್ಲ ಹಾಕಿ 30 ರೂಪಾಯಿಗೆ ಅರ್ಧ ಕಿಲೋ ಅಂದ್ಲು. ಇಲ್ಲವ 10 ರೂಪಾಯಿ ಪೋಕ್ಲ ಕೊಡು ಅಂತೇಳಿ ಒಂದು ಪೋಕ್ಲ ಹಾಕ್ಕೊತೀನಿ ರೀ. ಯಾಕಂದ್ರೆ ಬರೀ ಉಳುಕದವ್ರಿ. ಬರೀ ಭಾಳ ಉಳ್ಕದ ನೋಡ್ರಿ. ಅವು ಪೋಕ್ಲನ ಆತಲ್ಲ ನಂಗೆ ಆಗ್ಬಿಟ್ಟೈತ್ರಿ. ನೋಡ್ತೀನಿ ರೀ. ಹೆಚ್ಚು ಕಮ್ಮಿ ಕೊಡ್ತೀನಿ ತೊಗೊಯಕ್ಕ ಅಂದ್ಲು. ತೊಗೊಳಕತ್ತೀನಿ ನೋಡ್ರಿ. ಉಳ್ಕದವ ಅಂತಂದೆ. ಬದ್ನಿಕಾಯಿ ಸಸ್ತಾಗಿ ನೋಡ್ರಿ. ಬದ್ನಿಕಾಯಿ, ಮೆಣಸಿನ್ಕಾಯಿ, ಟಮಾಟಿ ಭಾಳ ತುಟ್ಟಿದವ್ರಿ ಇವಾಗ. 30 ರೂಪಾಯಿ ಪಾವು ಹಸಿ ಮೆಣಸಿನ್ಕಾಯಿ, ಟಮಾಟಿನ 30 ರೂಪಾಯಿ ಕಿಲೋ ಹಿಂಗದವು. ಸ್ವಲ್ಪ ಬದ್ನಿಕಾಯಿ ಒಂದು ಸ್ವಲ್ಪ ರೇಟ್ ಇಳಿದೈತೆ ನೋಡ್ರಿ ಇವಾಗ. ಅದನ್ನು ತಗೋ ಇದನ್ನು ತಗೋ ಅಂತ ನಮ್ಮ ಹುಡ್ರು ಗಲಾಟೆ ಮಾಡಾಕತ್ತ ನೋಡ್ರಿ. ಏನು ಮಾಡಬೇಕು? ನಾನು ನೀರು ಬಂದವ್ರಿ. ನೀರು ಸರಿಯಪ್ಪ ತೊಗೋತೀನಿ ನಾನು. ಇನ್ನು ನೀರು ಇನ್ನು ತಿಕ್ಕೋಬೇಕು. ನೀರು ಬರ್ತಾವೆ. ಇನ್ನೂ ಬಂದಿಲ್ಲರಿ. ನೀರು ಬರ್ತಾವೆ. ತಿಕ್ಕೋಬೇಕಂತೇಳಿ ಇದು ಮಾಡಾಕತ್ತೀನಿ ನೋಡ್ರಿ. ಇಲ್ಲಿ ಬಾಂಡೆ ಹಂಗೆ ಬದ್ನಿಕಾಯಿ ತೊಗೊಂಡು ಬಂದು ನೋಡ್ರಿ. ಇಲ್ಲಿ ಇಷ್ಟು ಕ್ಯಾನ್ ಅವು ತಿಕ್ಕಿಡ್ತೀನಿ ರೀ. ತಿಕ್ಕಿ ಗುಂಡಿಗೆ ಅರ್ಬಿ ಸುತ್ತಬೇಕ್ರಿ. ಹೋಗೋದಿಟ್ಟಿನಿ ಇದನ್ನು. ಹಂಗಂದ್ರೆ ತಣ್ಣಗಿರ್ತಾವೆ ಅಂತೇಳಿ ಸುತ್ತೀನಿ ರೀ. ಗುಂಡಿ ಮೊದಲು ಕ್ಯಾನಿಗೆ ಸುತ್ತಿದ್ದೀನಿ ರೀ. ಗುಂಡಿ ಸುತ್ತಾಕತ್ತೀನಿ ರೀ. ಭಾಳ ತಣ್ಣಗಾತಾವೆ ಅಂತೇಳಿ ನೋಡ್ರಿ. ಇವ್ನು ಹಸನಾಗ ತಿಕ್ಕಿ ಡಬ್ಬಾಕಿದ್ನಿ ಅಂದ್ರೆ ನೀರು ಬಂದು ಅಂದ್ರೆ ನೀರು ತುಂಬಕ್ಕೆ ಅನುಕೂಲ ಆಗುತ್ತೆ ನೋಡ್ರಿ. ನಾ ಬಾಂಡೆ ಅದಾವು. ಈ ನೀರು ತುಂಬಿಟ್ಟ ಬಾಂಡೆ ತಿಕ್ತೀನಿ ರೀ. ಯಾಕಂದ್ರೆ ಬಾಂಡೆನ ಹರ್ಕತ್ತಿಲ್ಲ ರೀ. ಮೊದಲು 8 ದಿನ ಆದ್ರೆ ನೀರಿಲ್ಲ. ನೀರು ತುಂಬ್ಕೊತೀನಿ ರೀ. ಕುಡಿ ನೀರು ಬರ್ತಾವೆ ರೀ ಸದ್ದ. ಇವತ್ತೈತೆ ಅಂದ್ರಿ ಪಾಳೆ. ನಾನು ಇನ್ನು ಬಂದೆ. ಇವತ್ತು ನೀರು ಬಂದ ನೋಡ್ರಿ. ಇಲ್ಲಿ ಇಷ್ಟು ತಿಕ್ಕಿ ಡಬ್ಬಾಕಿನಿ ರೀ ಎಲ್ಲ ಬಾಂಡೆಗಳು. ನೀರು ಬರ್ತಾವೆ ರೀ. ನೀರು ಬಂದು ಅಂತ್ರಿ ಹೋಗಿ ಪೈಪ್ ಹಚ್ತೀನಿ ನೋಡ್ರಿ ಇವಾಗ. ಬರೀ ಇಲ್ಲೇ ಅಲ್ಲಿ ಆಚೆ ಕಡೆ ಮನೆಯಿಂದ ಐತ್ರಿ. ನಮ್ಮ ಆಚೆ ಕಡೆ ಮನೆಯಿಂದ ಐತೆ. ಅವ್ರ ಮನೆಯಿಂದ ಹೋಗಿ ಇದು ಸ್ವಲ್ಪ ಹಚ್ಬೇಕಂದೇನ್ರಿ. ನೀರನ್ನ ಬಂದಾವ ಇಲ್ಲ ಅಂತೇಳಿ ಸ್ವಲ್ಪ ತಡ್ಕೊಂಡು ಇದಕ್ಕೆ ಗುಂಡಿಗೆ ಒಂದು ಸ್ವಲ್ಪ ಅರಿವಿ ಸುತ್ತಿಟ್ರಾತು. ಸುತ್ತಿ ಇಟ್ಟಿಕೇರಿ ನೀರು ಚಾಲು ಮಾಡ್ಕೊಂಡ್ರೆ ನೀರು ಶುರುವಾಕ್ ಬರ್ತೈತೆ ರೀ. ಹಂಗೆ ತಣ್ಣಗಾತಾವೆ. ಅರಿವೆಲ್ಲ ಹರಿದೈತೆ ರೀ. ಅದು ಕಾಟನ್ ಅರಿವಿ ನೋಡ್ರಿ. ಕಾಟನ್ ಅರಿವಿ ಸುತ್ತಿರ ತಣ್ಣಗಾತಾವ್ರಿ ನೀರು. ಹಂಗೆ ಬ್ಯಾಸಿಗೆ ದಿನ ಅಲ್ರಿ. ಫ್ರಿಜ್ ಇಲ್ಲ ಏನಿಲ್ಲ. ನೀರಿನೊಂದು ತೊಂದರೆ ಭಾಳ ಐತೆ ನೋಡ್ರಿ. ಸುತ್ತಿ ಇಟ್ಟಿನಿ ರೀ. ಅದಕ್ಕೊಂದು ಕೊಡ ಸುರಿದ್ನಂದ್ರೆ ಆದ್ರೆ ತುಂಬುತ್ತೀರಿ ಅದು. ಇಲ್ಲಿ ನೀರು ಬಂದಾವ್ರಿ. ನಾನು ಪೈಪ್ ಹಚ್ಚಕತ್ತೀನಿ ನೋಡ್ರಿ. ಇಲ್ಲೇ ಇದು ಪೈಪ್ ಹಚ್ಕೋಬೇಕ್ರಿ. ಪೈಪ್ ಹಚ್ಚೋದು ನಾಳೆ ಚಾಲು ಮಾಡ್ರೆ ಆಚೆ ಕಡೆ ನಮ್ಮ ಮನೆಗೆ ಬರ್ತಾವ್ರಿ ನೀರು. ಇವು ಸ್ವಲ್ಪ ದೂರ ಆಗುತ್ತೆ. ಭಾಳ ದೂರ ಆಗಲ್ಲ ರೀ. ಸ್ವಲ್ಪ ರೀ. ಪೈಪ್ ಹಚ್ಕೊಂಬಿಟ್ರೆ ಆತು ನೋಡ್ರಿ. ಪೈಪ್ ಹಚ್ಕೊಂಡು ಚಾಲು ಮಾಡಿದ್ದು ನೋಡ್ರಿ. ಈ ಕಡೆ ನಮ್ಮ ಮನೆಯಿಂದ ತೊಗೋತೀನಿ ರೀ ನಳ. ಪೈಪ್ ಮಡ್ಚಕತ್ತೈತ್ರಿ. ಅದು ಸ್ವಲ್ಪ ತಕ್ಕೊಂಡ್ರೆ ಆತು ಅಂಥೇಳಿ. ನೀರಿನೊಂದು ದೊಡ್ಡ ಅನುಕೂಲ ಐತೆ ನೋಡ್ರಿ. ನೀರಿನೊಂದು ಕಷ್ಟನೈತೆ. ಕುಡಿಯೋ ನೀರು ಸೋಳು ನೀರು ಅಂತ ನೋಡಿದ್ದೀನಿ ರೀ. ಶ್ರಾವಣಿ ಕೇಳಿದೆ ಕುಡಿ ನೀರು ಮಮ್ಮಿ ಅಂದ್ಲು. ನಾನು ಬಾಯ್ ಹಾಕೊಂಡು ಉಳಿದೀನಿ ರೀ. ಅಷ್ಟೊಂದು ಅನಿಸ್ಲಿಲ್ಲ. ಇನ್ನು ನೋಡ್ತೀನಿ ರೀ. ಕುಡಿಯೋ ನೀರು ಇದ್ದಿರ್ಬೇಕಂತೇಳಿ ಅನ್ಸುತ್ತೆ ನನಗೂ. ಯಾಕೆ ಕುಡಿಯೋ ನೀರು ಅದಾವ್ರಿ. ಶ್ರಾವಣಿ ಕುಡಿ ನೀರು ಅಂತೇಳಿ ಹೇಳಿದ್ದೀನಿ ನೋಡ್ರಿ ನಾನು. ಕುಡಿಯೋ ನೀರು ಅದಾವ್ರಿ. ತುಂಬ್ಕೊತೀನಿ ರೀ. ಇಷ್ಟು ಅವು ನಳ ಬರೋದು ಹೋಗೋದು ಮಾಡಾಕತ್ತಾವ್ರಿ. ಏನು ಮಾಡ್ತೀರಿ? ಶ್ರಾವಣಿನಾರ ತುಂಬಾಕೆ ಹಚ್ಚಿ ನಾನು ಮತ್ತೆ ಉಸಿ ಹಚ್ಚಿಡ್ತೀನಿ ರೀ. ಯಾಕಂದ್ರೆ ನಾನು ನೀರು ಕುಡಿ ಹೌದಲ್ಲ ನಾನು ಡೋಟ್ ಬರಾಕತ್ತಿದ್ದೆ. ಅದಕ್ಕೆ ಕುಡ್ದು ನೋಡಾಕತ್ತೀನಿ ನೋಡ್ರಿ. ನೀರು ನಮ್ಮದು ಡೈಲಿ ಇಟೇ ನೋಡ್ರಿ. ನೀರು ತುಂಬೋದು, ಕಸ ಹುಡುಗೋದು, ಬಾಂಡೆ ತಿಕ್ಕಿದ್ನೆಲ್ಲ ಮತ್ತು ನಮ್ಮ ಡೈಲಿ ರೊಟೀನ್ ಹೇಗಿರ್ತಂತ ಹಾಗೆ ತೋರಿಸ್ಬೇಕಲ್ರಿ. ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ನಿಂದ ತುಂಬಾ ಹೆಲ್ಪ್ ಐತೆ ನೋಡಿರಿ ನನಗೆ. ನೀವು ಒಂದು ಸ್ವಲ್ಪ ನೋಡಿರಿ, ಲೈಕ್ ಕೊಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡಿರಿ. ನೀವು ಒಂದು ಸ್ವಲ್ಪ ನಮ್ಮ ವಿಡಿಯೋ ನೋಡಿದ್ರೆ ನಮ್ಗೆ ವಾಚ್ ಅವರ್ ಆತಾರಿ. ಮತ್ತು ನೋಡಿರಿ ಎಲ್ಲ ನೀರು ತುಂಬಿದ್ದು ಆತು ನೋಡಿರಿ. ಇಲ್ಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಷ್ಟು ನೀರು ತುಂಬಿದ್ದೀನಿ ರೀ. ತೊಳೆದು ತಿಕ್ಕಿ ಇವಾಗ ಏನೈತೆ ಅಲ್ರಿ ತುಂಬಿದ್ದು ಮುಗೀತು ರೀ. ಇನ್ನು ಬಾಂಡೆ ತಿಕ್ಕೋತೀನಿ ರೀ. ಟೈಮ್ ಬಂದು 8:30 ಆಗೈತೆ ನೋಡಿರಿ. ಬಾಂಡೆ ಇಷ್ಟು ಅದಾವು. ಬೆಲ್ ಹಚ್ಚೀನಿ ರೀ. ಪೈಪು ಒಂದಿಷ್ಟು ತಿಕ್ಕೀನಿ. ಇವಿಷ್ಟು ತಿಕ್ಕೊಂಡು ಕೇರಿ ನೋಡ್ತೀನಿ ರೀ. ನಾಷ್ಟ ಏನು ಮಾಡೋದಾಗುತ್ತೆ ಅಂತ ಮಾಡ್ತೀನಿ. ನಾಷ್ಟ ಮಾಡ್ಕೊಡ್ತೀನಿ ಅವ್ರಿಗೆ. ಫಸ್ಟ್ ಬಾಂಡೆ ತಿಕ್ಕಿ ಅವ್ರು ಜಳಕ ಮಾಡಿಸಿ ಅವ್ರಿಗೆ ನಾಷ್ಟ ಕೊಟ್ಟು ಆಮೇಲೆ ಅದೆಲ್ಲ ಮಾಡ್ಕೊಂಡು ಕುಂದಿರ್ತೀನಿ ರೀ. ಲೇಟ್ ಭಾಳ ಆಗೈತಿ. ಈಗ 8:30 ಆಗೈತೆ ರೀ. ಇನ್ನು ಅವ್ರು ಜಳಕ ಮಾಡ್ಬೇಕು 9 ಗಂಟೆ ಆಗುತ್ತೆ. ಬರೀ ನೋಡೋಣ. ಇನ್ನು ಬಟ್ಟೆ ಸ್ಟ್ಯಾಂಡು ಅಷ್ಟು ಸ್ವಚ್ಛ ಮಾಡ್ಬೇಕು ರೀ. ಅವೆಲ್ಲ ಹಿಂಗೆ ತೋರ್ಸೋದು ಮುದ್ದೆ ಮಾಡಿ ತುರ್ಕು ಮಾಡೀವಿ ರೀ. ಅವನ್ನೆಲ್ಲ ಜೋಡಿಸ್ಕೊಂಡು ಬಟ್ಟೆ ತರ್ಬೇಕು ರೀ. ಬಟ್ಟೆ ತರಕ್ಕೂ ಹೋಗ್ಬೇಕು. ಅಷ್ಟೊಂದು ಜೋಡಿಸಿ ಒಂದು ಸ್ಟ್ಯಾಂಡಿಗೆ ಬಿಟ್ಟು ಆಮೇಲೆ ಏನೈತೆ ಇದು ಮಾಡ್ತೀನಿ ರೀ. ಎಲ್ಲ ಕೆಲಸ ಮಾಡ್ಕೊಂಡು ಆ ಕೆಲಸ ಮಾಡಕ್ಕೆ ಹೋಗ್ತೀನಿ ರೀ. ನೋಡ್ತೀನಿ ರೀ. ನಿಮಗೂ ಶೇರ್ ಮಾಡ್ತೀನಿ ಬರ್ರಿ.
ನೋಡಿರಿ ನಮ್ಮ ವಿಡಿಯೋ ಯಾರಿಗೆ ಇಷ್ಟ ಆಗುತ್ತಾ ಪ್ಲೀಸ್ ಒಂದು ಲೈಕ್ ಕೊಡಿರಿ. ಲೈಕ ಕೊಡಲಾಗಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳಲಾಗಿರಿ, ಸಪೋರ್ಟ್ ಮಾಡಲಾಗಿರಿ. ಮೊದಲು ಹೊಸ್ದಾಗಿ ಎಲ್ಲರೂ ಭಾಳ ಸಪೋರ್ಟ್ ಮಾಡ್ತೀರಿ ನೋಡಿರಿ. ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಯಾಕಂದ್ರೆ ನಾವು ಡೈಲಿ ವ್ಲಾಗ್ ಮಾಡಿ ಅದನ್ನ ವಿಡಿಯೋ ಮಾಡ್ಕೊಂಡು ನಾವು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂದ್ರೆ ತುಂಬಾ ಕಷ್ಟ ಇರುತ್ತೆ ನೋಡಿರಿ. ಅದೊಂದು ಬಾಟ್ಲಿ ಒಂದು ತಿಕ್ಕಿದ್ದೀನಿ ರೀ, ಅದು ತುಂಬ್ತೀರಿ ಬಕೆಟು. ಶ್ರಾವಣಿಯವರು ಕೈ ಕೊಟ್ಟಿದ್ದು ವಿಡಿಯೋ ಮಾಡಂತೇಳಿ ಯಾವ ಥರ ಮಾಡ್ಯಾರ ನೋಡಿರಿ ಅವರು. ನೋಡಿರಿ ಇಲ್ಲೇ ಅಷ್ಟು ಇನ್ನೊಂದಿಷ್ಟು ಅದಾವ ರೀ ಬಾಂಡೆ, ಅವೆಲ್ಲ ನೀರು ಸೋಸೋವು, ಕಸ ತುಂಬ ಪುಟ್ಟಿ ಎಲ್ಲ ಹೊಲ್ಸೋದಾಗಿದ್ದು ರೀ. ಇಷ್ಟು ಡಬ್ಬಿಗಳು ಸಂತಿನೇ ಖಾಲಿ ಆಗೈತಿ, ನಾ ಸಂತ ತರ್ಬೇಕು ರೀ, ತೊಗೊಂಬಂದು ಇನ್ನೂ ಸ್ವಲ್ಪ ತರ್ಬೇಕು ರೀ. ಮಸಾಲೆ ಡಬ್ಬಿನೂ ಖಾಲಿ ಮಾಡೀನಿ ರೀ, ಯಾಕೆ ಹೊಲಸು ಭಾಳ ಆಗೈತೆ ರೀ. ಮಸಾಲೆ ಡಬ್ಬಿ ಖಾಲಿ ಮಾಡ್ಕೊಂಡು ಉಸುಬ್ ನಾಳೆ ಬಂದವು ಅಂತೇಳಿ ತಿಕ್ಕಾಕತ್ತೀನಿ ನೋಡಿರಿ. ಶ್ರಾವಣಿಗೆ ಕೊಟ್ಟೀನಿ ರೀ ಪೈಪು ಬ್ಯಾಲ್ ಕಚ್ ಅಂತೇಳಿ, ಅಕ್ಕಿ ಬ್ಯಾಲ್ ಕಚ್ಚಾಕತ್ತಾವ್ರಿ ಪೈಪು. ಇನ್ನು ಬಟ್ಟೆ ಅದಾವ್ರಿ, ಇನ್ನು ಕೆಲಸ ಭಾಳ ಐತೆ ನೋಡಿರಿ. ಇಟ್ಟು ಕೆಲಸ ಮಾಡ್ಕೊಂಡು ಮತ್ತು ನಿಮ್ಗೆ ಸಿಗ್ತೀನಿ ರೀ. ಯಾಕಂದ್ರೆ ಇನ್ನು ಜೋಳಕ್ಕೆ ಇಲ್ರಿ ಅವ್ರು ಇಷ್ಟು ಇದು ಮಾಡಿ. ಶ್ರಾವಣಿ ಒಂದು ಭಾಳ ಜೋಳ ತಿನ್ನಕತ್ತಾವ್ರಿ, ಅದನ್ನ ಪೈಪ್ ತಳ್ಯಾಕೆ ಹೋಗಿದ್ದು ಮ್ಯಾಕೆ ಹೋಗಿದ್ದು ಏನು ಮಾಡ್ಬೇಕು ರೀ. ಹುಡ್ರು ಸಾಕು ಅನ್ನಂಗೆ ಮಾಡ್ತಾವ್ರಿ. ಪೈಪ್ ಹಚ್ಚೋ ಬ್ಯಾಲ್ಕಂದು ಮತ್ತೆ ತಳ್ಯಾಕೆ ಹೋಗೋದು ಮತ್ತೆ ತೊಗೊಳಕತ್ತಾವ್ರಿ. ಅವು ನೀರು ಒಂದು ಹೋಗೋದು ಬರೋದು ಮಾಡ್ತಾವ್ರಿ, ಏನು ಮಾಡ್ಬೇಕು ರೀ. ಅದು ನೋಡಿರಿ ಬಾಂಡೆ ಇನ್ನೊಂದು 4 ಅದಾವ್ರಿ, ಅವ್ನ ತಿಕ್ಕೊಂಡು ಮತ್ತು ನಿಮ್ಮ ಕೂಡ ಸಿಗ್ತೀನಿ ನೋಡಿರಿ. ನಾನು ಬಾಂಡೆ ತಿಕ್ಕೊಂಡು ಮಕ್ಕಳು ಜಳಕ ಮಾಡಿಸಿ ಅವ್ರು ನಾಷ್ಟ ಕೊಟ್ಟು ನಾನು ಜಳಕ ಮಾಡಿ ಮತ್ತು ದೇವ್ರ ಪೂಜೆ ಮಾಡೋ ಸಿಗ್ತೀನಿ ರೀ ನಿಮ್ಗೆ. ಯಾಕಂದ್ರೆ ನಾನು ಸದ್ದಿಟ್ಟು ಕೆಲಸ ಮಾಡ್ಕೋಬೇಕಂದ್ರೆ ವಿಡಿಯೋ ಇಲ್ಲಿಗೆ ಬಂದ್ ಮಾಡಿ ಮತ್ತು ಅವಾಗ ಸಿಗ್ತೀನಿ ನೋಡಿರಿ. ಬರ್ರಿ ಹೋಗುನು. ನೋಡಿರಿ ಇಲ್ಲೇ ಜಳಕನ ಆಯ್ತು. ನಾನು ಒಂದು ಲಿಕ್ವಿಡ್ ತೋರಿಸ್ತೀನಿ ರೀ ನಿಮ್ಗೆ, ಯಾವ ಥರ ಹಸನ ಆಗುತ್ತೆ ನೋಡಿರಿ. ಪಿತಾಂಬರಿ ಪುಡಿಕ್ಕಿಂತ ಇದೇ ಬೆಸ್ಟ್ ಅನ್ಬೇಕು ನೋಡಿರಿ. ನೋಡಿರಿ ಯಾವ ಥರ ಹಸನ ಆಯ್ತು ನೋಡಿರಿ, ಮಸ್ತ್ ಹಸನ ಆಗುತ್ತೆ ರೀ. ಇದು ತ್ರಾಸನ ಆಗಲ್ಲ ನೋಡಿರಿ. ಇದನ್ನು ತಿಕ್ಕೊಂಡೇನಿ ರೀ, ಯಾಕಂದ್ರೆ ಶುಕ್ರವಾರ ಅಲ್ರಿ ಚರಿಗೆ ತಿಕ್ಕಿ ಭಕ್ತಿ ಅಂತ ದೇವ್ರ ಪೂಜೆ ಮಾಡ್ಬೇಕು. ನಾನು ಶುಕ್ರವಾರ ಆಯ್ತಾರಂದ್ರೆ ಪೂಜೆ ಮಾಡೋಕೆ ತುಂಬಾ ಇಷ್ಟ ನೋಡಿರಿ. ಯಾಕೆ ಮನೆ ದೇವ್ರ ವಾರ ಅಲ್ರಿ. ಉಳ್ಕೆ ಟೈಮ್ ನಾದ್ರು ಸ್ವಲ್ಪ ಹೆಂಗಾರ ಪೂಜೆ ಮಾಡೇನಿ ರೀ. ಶುಕ್ರವಾರ ಆಯ್ತಾರ ಮಾತ್ರ ಪದ್ಧತಿ ಸೇರಿ ಪೂಜೆ ಆಗ್ಬೇಕು ರೀ. ಇಲ್ಲಿಕಂದ್ರೆ ಜೀವ ಸಮಾಧಾನ ಇರಲ್ಲ ರೀ. ಪೂಜೆ ಸರಿ ಆಗಲಿಲ್ಲ ಅಂಥೇಳಿ ಪೂಜೆ ಮಾಡ್ತೀನಿ. ಬರ್ರಿ ಮತ್ತು ಪೂಜೆ ಮಾಡೋಕೆ ಸಿಗ್ತೀನಿ ನಿಮ್ಗೆ. ಇಲ್ಲಿ ನೋಡಿರಿ ಎಲ್ಲ ಚರ್ಗಿ ತಿಕ್ಕೊಂಡು ರಾಟಿ ಪೂಜೆ ಮಾಡ್ಕೊಂಡು, ಯಾಕಂದ್ರೆ 2 ದಿನ ಆಗೈತೆ ರೀ. ಬಟ್ಟೆಗೂ ಊದಿ ಕಡ್ಡಿ ಬೆಳಗ್ಗೆ ಅಮಾವಾಸ್ಯೆ ಒಮ್ಮೆ ಪೂಜೆ ಮಾಡ್ತೀನಿ ರೀ. ಬಟ್ಟೆ ರಾಟಿಗೆ ಏನೈತಿ ಹಂಗೆ ಊದಿನ ಕಡ್ಡಿ ಬೆಳಗ್ಗೆ ಊದಿನ ಕಡ್ಡಿ ತಿರುಗ್ತೀನಿ ರೀ. ಪೂಜೆನ ಆಯ್ತು ನೋಡಿರಿ. ಹೂವನ ಸಿಗ್ಲಿಲ್ಲ ರೀ, ಎಲ್ಲಿ ಹೂವು ಸಿಗ್ಲಾರ್ಕ ಹಂಗೆ ಪೂಜೆ ಮಾಡೀನಿ ರೀ. ಶುಕ್ರವಾರ ಎಲ್ಲ ಚರ್ಗಿ ತಿಕ್ಕೊಂಡು ಜಗಲಿ ತೊಳ್ಕೊಂಡು ಕ್ಲೀನಾಗಿ ಮಾಡ್ಕೊಂಡು ಪೂಜೆ ಮಾಡೀನಿ ರೀ. ಸಾಬೂನು ಪುಡಿಯಾಗ ಎದ್ದಿಟ್ಟೀನಿ ರೀ, ಬಾಣೆ ಡಬ್ಬ ಹಾಕ್ತೀನಿ ರೀ. ಇವಾಗ ಸಾಬೂನು ಪುಡಿಯಾಗ ಎದ್ದೀನಿ ರೀ, ನಳ ಹೋಗ್ಯಾವ, ಬಾಣೆ ಡಬ್ಬ ಹಾಕ್ತೀನಿ. ಬಾಣೆ ಡಬ್ಬಕ್ಕಿ ಮತ್ತು ಇನ್ನು ನಾಷ್ಟ ಅವ್ರದ್ದು ಆಗೈತೆ, ನಂದು ದಿನ ಇಲ್ಲಿ ನೋಡಿರಿ. ಇವು ಮುಂಜಾನೆ ತಿಕ್ಕಿದ್ದು ಬಾಂಡೆ ರೀ, ಹಂಗೆ ಅದ ಮತ್ತು ಚಂತಾನೆ ಹಂಗೆ ಕುಂದಿರ್ತಾವೆ ರೀ. ಕಸ ತುಂಬ ಪುಟ್ಟಿ ಮಾಡ್ದಾಗಿರ್ತೀವಿ ರೀ, ಆ ಕಡೆ ಇಡಕ್ಕೆ ಹೋಗೀನಿ ರೀ. ಶ್ರವಣ್ ಕುಮಾರ್ ಹೆಂಗೆ ಮಾಡಾಕತ್ತಾನ ನೋಡಿರಿ. ಶ್ರವಣ್ ಕುಮಾರನ್ನ ಬರೀ ಗಲಾಟೆ ಮಾಡ್ತಾನೆ ರೀ. ಮಗಳ ಜಳಕ ಮಾಡ್ಸಿನಿ, ಎಷ್ಟು ಹೊಲ್ಸು ಮಾಡ್ಕೊಂಡು ನೋಡಿರಿ. ಅಂಗಿ ಸುಮ್ಮನೆ ಕುಂದ್ರದಿಲ್ಲ ರೀ, ಕೈಯಾಗ ಕೊಡೋದು ಅದು ಮಾಡಾಕತ್ತಿದ್ದೇನೆ ರೀ. ಇಷ್ಟು ಬಾಣೆ ಡಬ್ಬಕ್ಕೊಂದು ಬಟ್ಟೆ ಒಗಿಬೇಕಂದೇನಿ ರೀ. ನಾಳೆ ಓದು, ನಾ ಬಟ್ಟೆ ಒಗಿಬೇಕಂತ ಸಾಬೂನು ಪುಡಿಯಾಗ ಎದ್ದುಕೊಂಡು ಹೋಗಿದ್ದೇನೆ ರೀ. ನಾಳೆ ಓದು ನೋಡಿರಿ, ಅದು ಏನು ಮಾಡಬೇಕು ನಾಳೆ ಓದು ರೀ. ಅದ್ರ ಸಲಾಗಿ ಈ ಬಾಣೆ ಡಬ್ಬಕ್ಕೊಂದು ನೋಡ್ತೀನಿ ರೀ. ನಾಳೆ ಬರ್ತಾ ಹಂಗೆ ಹೋಗೋದು ಬರೋದು ಮಾಡ್ತಾವೆ ರೀ. ಬಂದು ಒಂದು ದಬಾಯಿಸಿ ಬರ್ತಾವೆ ರೀ, ಬಿಟ್ಟು ಓದು ಆ ಕಡೆ ರೀ. ಒಂದು 10-15 ನಿಮಿಷ ಹೋಗ್ತಾವೆ. ಅದಕ್ಕೆ ಬಾಂಡ್ಯಾರ ಡಬ್ಬಕ್ಕೊಂದ್ರೆ 10-15 ನಿಮಿಷನ್ಯಾಗ ಕುಂತೀವಿ, ಏನು ಮಾಡಿದ್ರೆ ಅಂತೇಳಿ ಬಾಂಡೆ ಡಬ್ಬಕ್ಕಾಕತ್ತೀನಿ ನೋಡಿರಿ. ನಿಮ್ಗೆ ಯಾರಿಗೆ ನಮ್ಮ ವಿಡಿಯೋ ಇಷ್ಟ ಆಗುತ್ತಾ ಪ್ಲೀಸ್ ಒಂದು ಲೈಕ್ ಕೊಡಿರಿ. ಲೈಕ ಬರಲ್ಲಾಗ್ಯಾವ್ರಿ, 1-2 ಇಷ್ಟೇ ಲೈಕ್ ಬರ್ತಾವೆ ರೀ. ಯಾರಿಗೆ ಇಷ್ಟ ಆಗುತ್ತೆ ನೋಡಿರಿ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ತುಂಬಾ ಜನ ಸಪೋರ್ಟ್ ಮಾಡಾಕತ್ತೀರಿ, ಇದೇ ಥರ ಸಪೋರ್ಟ್ ಮಾಡಿರಿ. ನೋಡಿರಿ ನಮ್ಮ ವಿಡಿಯೋ ನೋಡಿ ಕೇಳಿ ಸಪೋರ್ಟ್ ಮಾಡಿರಿ. ಹಳ್ಳಿ ಲಾಗ್ ಅಲ್ರಿ, ನಾವು ಹಳ್ಳಿಯಾಗ ಯಾವ ಥರ ಇರ್ತೀವಿ, ನಮ್ಮ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅದನ್ನೇ ತೋರಿಸ್ತೀವಿ ರೀ. ಬರ್ರಿ ಈ ಕಡೆ ಇದು ಮಾಡ್ಕೇರಿ. ಬಾಣೆ ಡಬ್ಬಕ್ಕೊಂದು ನಾನು ಬಟ್ಟೆ ಒಗಿತೀನಿ ರೀ. ಯಾಕೆ ನಾಳೆ ಬಂದು ಅಂತ ಶ್ರಾವಣಿ ಅನ್ನಕತ್ತಾರ ರೀ. ನೀರು ಬಂದು ಮಮ್ಮಿ ಬಾ ಅನ್ನಕತ್ತಾಳ್ರಿ. ಇನ್ನೊಂದು ಸ್ವಲ್ಪ ಡಬ್ಬಕ್ಕೆ ಹೋದವ್ರಿ. ಇವು ಮಸಾಲೆ ಡಬ್ಬಿ ತಿಕ್ಕಿನಲ್ರಿ, ಅವಿಷ್ಟು ಹಾಕ್ಕೋಬೇಕ್ರಿ. ನನ್ನ ವಿಡಿಯೋ ಮಾಡಿ ಶೇರ್ ಮಾಡೋದಾಗಲ್ಲ ರೀ, ಯಾಕಂದ್ರೆ ಅದು ಕೆಲಸ ಇನ್ನೂ ಭಾಳ ಐತ್ರಿ. ನಾನು ಬಟ್ಟೆ ಒಗಕ್ಕೇರಿ ಆಮೇಲೆ ಅವ್ನ ಹಾಕ್ಕೋತೀನಿ ರೀ. ಯಾಕಂದ್ರೆ ಇನ್ನೂ ಬಟ್ಟೆ ಅದಾವೆ. ಬಟ್ಟೆ ಒಂದು ಇದ್ದು ಅಂದ್ರೆ ಎದೆ ಮೇಲೆ ಇದ್ದಂಗೆ ನೋಡಿರಿ. ನೀನು ಊರಿಗೆ ಬಂದು ಮೊನ್ನೆ ಊರಿಗೆ ಒಂದು ನೈಟಿ ಹಂಗೆ ಇಟ್ಟು ಹೋಗೀನಿ ರೀ. ಇಸಕೊಂಡ್ ಬಟ್ಟೆ ಅದಾವೆ, ಉಸು ಒಗಕ್ಕೇರಿ ಒಣಾಕ್ತೀನಿ ರೀ. ಬಿಸಿಲು ಐತಿ ಒಣಗ್ತಾವೆ. ಬಾಂಡೆನ ಭಾಳ ಇದ್ದು ಇನ್ನೂ ಡಬ್ಬಕ್ಕೂ ಮುಗಿಯಲ್ಲಾಗ್ಯಾವ ನೋಡಿರಿ. ಏನು ಮಾಡ್ಬೇಕು, ಬಾಂಡೆನ ಮುಗಿದು ನೋಡಿರಿ ಇಷ್ಟು ಅದು.
ಇವಾಗ ನಳ ಬಂದವ್ರಿ ಪುಟ್ಟಿ ಆ ಕಡೆ ತೊಗೊಂಡು ಹೋಗ್ಬೇಕಂತೇಳಿ ಹೋಗಿಟ್ಟು ಬಂದು ನೋಡ್ರಿ. ಒಂದು ಚಮಚ ಇದ್ರು ಡಬ್ಬ ಕೇರಿ ಇಲ್ಲಿ ಬಂದು ನೋಡ್ರಿ ಬಟ್ಟೆ ಒಗ್ಯಾಕ ನೀರು ಬರಾಕತ್ತಾವ ನೋಡ್ರಿ. ನೀರು ಸ್ಪೀಡ್ ಅದಾವು. ಬಟ್ಟೆ ಒಂದು ತಿಕ್ಕಿ ಹಾಕ್ಬಿಡ್ತೀನಿ ರೀ. ಬಟ್ಟೆ ಒಂದು ಇದ್ದು ಅಂದ್ರೆ ಚಂತನ ಬಟ್ಟೆ ಅದಾವು. ಬಟ್ಟೆ ಒಂದು ಒಗದು ಹಾಕ್ಬಿಟ್ರೆ ದಗದನ ಆದಂಗೆ ನೋಡ್ರಿ. ಬೇಕಾದ ದಗದಿಲ್ಲ ರೀ. ಅಷ್ಟು ಸಲ ಬಟ್ಟೆ ದಗದಿತ್ತಂದ್ರೆ ಹೆಂಗೆ ನೋಡ್ರಿ ಹೆಣ್ಮಕ್ಳಿಗೆ ಅದು ಒಂದೇ ಕೆಲಸ ಇಲ್ಲರಿ. ಬಟ್ಟೆ ಅದಾವು ಮನ್ಸಿಗೆ ಕಾಮ್ರಿ. ಮತ್ತು ಬೇಕಾದ ಬೇರೆ ದಗದಿರಲಿ ಅಷ್ಟು ಅನ್ಸಲ್ಲ ನೋಡ್ರಿ. ಅದಕ್ಕೆ ಬಟ್ಟೆ ತಿಕ್ಕಿ ಹಾಕ್ಬಿಡ್ತೀನಿ. ತಿಕ್ಕಿ ಹಾಕಿ ಮತ್ತು ಸಿಗ್ತೀನಿ ನೋಡ್ರಿ ನಿಮ್ಗೆ. ಬರೀ ಉಸು ದಬ ಹೋಗೋಕೇರಿ ನೀರು ಬಂದಾವು. ನೀರು ತುಂಬ್ಕೊತೀನಿ ರೀ. ಯಾಕಂದ್ರೆ ಮತ್ತು 3 ದಿನ ನೀರು ಬರಲ್ರಿ ನಮ್ಮ ಊರಾಗ. ಏನು ಮಾಡ್ಬೇಕು ರೀ, ಅದಕ್ಕೆ ಎಲ್ಲ ತುಂಬ್ಕೊಳಕತ್ತೀನಿ ನೋಡ್ರಿ ನೀರು. ಹಂಗೆ ನೀರು ನೋಡ್ರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಿ ಬಟ್ಟೆ ಮಾಡೋನೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡ್ರಿ ಎಷ್ಟು ನೀಟಾಗಿ ಇಟ್ಟಿನಿ. ಕ್ಲೀನ್ ಮಾಡ್ಕೊಂಡು ಮತ್ತು ದೇವ್ರ ಮುಂದೆ ದೀಪ ಹಚ್ಚಿ ಇದಕ್ಕೆ ರಾಟಿ ಪೂಜೆ ಮತ್ತು ಊದಿನ ಕಡ್ಡಿ ಬೆಳಗ್ಗೆ ತುರುಕಿ ಇವಾಗ ಟೈಮ್ ಬಂದು 2 ನೈಟಿ ಹೊಲಿಗೆ ಹಾಕಿದ್ದೀನಿ ರೀ. ಅದಷ್ಟು ಯಾವ ಬಟ್ಟೆ ನೋಡ್ಕೊಂಡು ನೀಟಾಗಿ ಇಟ್ಕೊಂಡು ಬರೀ ತೋರಿಸ್ತೀನಿ ನಿಮ್ಗೆ ಎಷ್ಟು ಬಟ್ಟೆ ಖಾಲಿ ಆಗೈತೆ. ಅಲ್ಲಿ ಅಷ್ಟೇ ವಿಡಿಯೋ ಬಂದ್ ಮಾಡಿ ಒಟ್ಟು ಕೆಲಸ ಅದಷ್ಟು ಹೊಂದಿಸ್ಕೊಂಡು 2 ನೈಟಿ ಹೊಲಿಗೆ ಹಾಕಿ ಮತ್ತು ಇದಕ್ಕೆ ಬಂದ್ರಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ಸ್ಕೊಳಕ ಅವ್ರಿಗೆ ಹೊಲಿಗೆ ಹಾಕಿ ಕೊಟ್ಟೆ. 3 ಹೊಲ್ದಿದ್ದೀನಿ ರೀ ಲೂಸ್ ಆಗಿದ್ದು ಅಂತ ಅವ್ರಿಗೆ ಹೊಲಿಗೆ ಹಾಕಿ ಕೊಟ್ಟು ಮತ್ತು ಇವೆಲ್ಲ ಮಾಡ್ದಾಗ ಏನೈತಿ ಎಲ್ಲ ತೊಳಗೆ ಹೊಲಸು ಎಲ್ಲ ತುಂಬಿಟ್ಟಿದ್ದೀನಿ ರೀ. ಹಂಗೆ ಅಲ್ಲಿದೆಲ್ಲ ಇಟ್ಟು ಹಂಗೆ ಹೋಗಿದ್ನಲ್ಲ ರೀ. ಇವತ್ತು ಇದಿಷ್ಟು ಕ್ಲೀನ್ ಮಾಡ್ಕೊಂಡು ನೋಡ್ರಿ ಇವು ಸಿಹಿ ಬಕ್ಕಿ ಆಗ್ಯಾವ ಎಂದಿನಿಲ್ಲ. ಇವತ್ತು ಒಣಗ್ಯ ನೋಡ್ರಿ. ನಿನ್ನೆ ಗುಳಿಗೆ ಹರಿದು ತುಂಬೀನಿ ರೀ. ಇವತ್ತು ಮುಂಜಾನೆ ಇಟ್ಟು ತುಂಬೀನಿ. ಒಣಗ್ಯ ನೋಡ್ರಿ ಇವತ್ತು. ಒಣಗ್ಯ ನೋಡ್ರಿ ಗುಳ್ಳಿ ನೋಡ್ರಿ ಇಲ್ಲಿ ಕಾಂತ ಶಿವಕುಮಾರ ಕೈಗೆ ಹೆಂಗಾಗ್ಯ ನೋಡ್ರಿ. ಏನು ಮಾಡಬೇಕು ಇವು ಬಕ್ಕಿ ಇಲ್ಲಿ ಕಮ್ಮಿ ಆಗ್ಯಾವ್ರಿ. ಇಲ್ಲಿ ಮೂಗಿಗದ್ದ ನೋಡ್ರಿ ಶಿವಕುಮಾರಂಗ ಇಲ್ಲ ಕಣ್ಣಿನ ತಾಕ ಇಲ್ಲೆಲ್ಲ ಇದ್ದ ನೋಡ್ರಿ. ಯಾಕಂದ್ರಿ ಅವು ಬಾಕಿ ಕೇಳಾಕತ್ತಾವು. ಗುರುಮಂತ್ರಿ ಇವತ್ತು ತೋರ್ಸಿದ್ದೀನಿ ರೀ. ಗುರುಮಂತ್ರಿ ಯಾರ ಸುಡಿಸ್ಬೇಕ್ರಿ. ಅವು ದವಾಖಾನೆ ಕಮ್ಮಿ ಆಗಲ್ಲ ಅಂತ್ರಿ. ಗುರುಮು ಸುಡ್ಸಿರ್ ಕಮ್ಮಿ ಆಗ್ತಾವ ಅಂತ್ರಿ. ತಲೆಯಾಗೂ ಎದ್ದ ನೋಡ್ರಿ ಇಲ್ಲೆಲ್ಲ ನೋಡ್ರಿ. ತಲೆಯಾಗೂ ಎದ್ದ ನೋಡ್ರಿ. ಇಲ್ಲಿ ಕಾಣ್ತಾವಂತಿ ನೋಡ್ರಿ. ಇಲ್ಲಿ ಕಾಣತ್ ನೋಡ್ರಿ. ಇಲ್ಲೆಲ್ಲ ತೋರ್ಸಲ್ಲ ಬ್ಯಾನ್ ಆತಾವ ಅಂತನ್ರಿ. ಅವ ಇಲ್ಲೆಲ್ಲ ಇದ್ದಾವ್ರಿ ತಲೆಯಾಗೂ ಗುರುಮ್ ಎದ್ದಾವು. ತೋರ್ಸಿದ್ದೀನಿ ರೀ. ಗುರುಮ್ ಇವು ತಲೆಯಾಗ ಎದ್ದಾವು ಮತ್ತು ಕೈಗೆ ಎದ್ದಾವು ಮೂಗಿಗೆ ಎದ್ದಾವಲ್ಲ ಅಂತೇಳಂದ್ರಿ. ಅದ್ರ ಸಲಾಗ ಆಯ್ತಾರ ದಿನ ಸುಡ್ತಾರಂತ್ರಿ. ಅವನ್ನ ನೋಡ್ತೀನಿ ರೀ. ನೋಡ್ರಿ ಇಲ್ಲೇ ಎಲ್ಲ ರಾಟಿ ಅವನು ಒಂದಿಷ್ಟು ಬಂದು ಈ ಕಡೆ ಪಿಕೋ ಹಾಕವು. ಈ ಕಡೆ ಏನೈತೆ ಅಷ್ಟು ಒಲಿವು ನೋಡ್ರಿ. ಇವೆಲ್ಲ ಗಂಟು ಕಟ್ಟಿದ್ದು ಬ್ಲೌಸ್ ಒಲಿವು. ಇವನ್ನ ಹಾಕು ಕಟಿಂಗ್ ಮಾಡ್ಬೇಕಂತೇಳಿ ಇಟ್ಟೀನಿ ರೀ. ಇವತ್ತು ಟೈಮನ್ನು ಭಾಳ ಆಗೈತೆ ರೀ. 7:30 8 ಹಾಕೊಂಡೈತೆ ರೀ. ಇವತ್ತು ಕೆಲಸ ಇಟ್ಟಾಗೈತೆ ನೋಡ್ರಿ. ಇವತ್ತಿನ ಕೆಲಸ ಇವತ್ತು ಕಟಿಂಗ್ ಮಾಡಬೇಕು ನೋಡ್ರಿ. ಇಲ್ಲೇ ಬಟ್ಟೆ ಸ್ಟ್ಯಾಂಡ್ ನೋಡ್ರಿ. ಯಾಕಂದ್ರೆ ಅವು ಅಷ್ಟು ಮಾರ್ಕೆರಿ 80,000 ರೂಪಾಯಿ ಬಟ್ಟೆ ಮಾಲ್ ಹಾಕಿದ್ನಲ್ಲ ರೀ. ಅವನ್ನ ಒಂದೇ ಕಡೆ ಹೊಲ್ಸಿದ್ದೀನಿ ರೀ. ಯಾಕಂದ್ರೆ ಮತ್ತು ಈ ಮಾಲ್ ಹಾಕ್ಬೇಕ್ರಿ. ನಾವು ಒಳ್ಳೆ ಬಟ್ಟೆ ಮಾಲ್ ಹಾಕಿದ್ನಿ ಅಂದ್ರೆ ಅಷ್ಟಕ್ಕೆ ಇದು ಆಗ್ತೈತೆ ನೋಡ್ರಿ. ಇವೆಲ್ಲ ನೀಟಾಗಿ ಇಟ್ಕೊಂಡಿ ನೋಡ್ರಿ. ಇಲ್ಲೆಲ್ಲ ಯಾವ್ಯಾವ ಅದಾವು ಯಾವ್ಯಾವಿಲ್ಲ ಏನೇ ಮಾಲ್ ತರಬೇಕು ಅಂತೇಳಿ ನೀಟಾಗಿ ಇಟ್ಕೊಂಡೀನಿ ರೀ. ಈ ಕಡೆ ಎಕ್ಸ್ಚೇಂಜ್ ಅವು ತಳ ಅಲ್ಲೇ ಇಟ್ಟಲ್ಲಿ ಇಡಬಾರ್ದು, ಎಕ್ಸ್ಚೇಂಜ್ ಮಾಡ್ಬೇಕು ರೀ. ಹಂಗಂದ್ರೆ ವ್ಯಾಪಾರ ಆಗುತ್ತೆ ಅಂತ ನೋಡ್ರಿ. ನನಗಿದು ಒಂದೇ ವಿಶ್ವಾಸ ನೋಡ್ರಿ. ಇವೆಲ್ಲ ಟಾಪ್ಗಳು ಇಲ್ಲಿದ್ದೀವಿ ರೀ. ಅವು ಇಲ್ಲಿದ್ದು ಅಲ್ಲಿ ಇಟ್ಕೊಂಡೀನಿ ರೀ. ಬಟ್ ಅವಕ್ಕೂ ಜಾಗ ಎಕ್ಸ್ಚೇಂಜ್ ಮಾಡಿ ಧೂಳ ಹೊಡ್ಕೊಂಡು ಎಲ್ಲ ಕ್ಲೀನಾಗಿ ಒರೆಸಿ ಅಮಾಸಿ ಪೂಜೆ ಮಾಡ್ತೀನಿ ಅಲ್ರಿ. 2 ತಿಂಗಳು ಆಯ್ತು ನಾನು. ಮನೆ ಅಮಾಸಿಗೂ ಹುಟ್ಟು ಮಾಲ್ ಭಾಳ ಐತ್ರಿ. ಮನೆ ಅಮಾಸಿ ಕಂಡಪಟ್ಟಿ ಮಾಲ್ ಲಡ್ಡು ಬಿಗಿದಿದ್ದು ರೀ. ಹೊಸ ಬಟ್ಟೆ ಹೊಲಸಾಗ್ತಾವ ಅಂತೇಳಿ ನಾನೇನು ಮಾಡಿಲ್ಲ ರೀ. ಅವತ್ತು ಹಂಗೆ ಐತಲ್ರಿ. ಇದು ಆಟೆ ಪೂಜೆ ಮಾಡಿದ್ದೀನಿ ರೀ. ಅಷ್ಟೇ ಮ್ಯಾಗ ಒರೆಸ್ಕೊಂಡು ಇವತ್ತೆಲ್ಲ ತಳ ಇಳಿವಿ ಒಟ್ಟು ಕ್ಲೀನ್ ಮಾಡಿ ಮತ್ತು ಹೊಂದಿಸ್ಕೊಂಡಿ ನೋಡ್ರಿ. ಇಷ್ಟು ನೋಡ್ರಿ ಹೆಂಗೆ ಹೊಂದಿಸ್ಕೊಂಡೀನಿ. ನೈಟಿ ಇಲ್ಲಿದ್ದು ಅಲ್ರಿ. ಈಗ ತಳ ಇಟ್ಕೊಂಡು ನೋಡ್ರಿ. ಬಟ್ ಮೆಟ್ಟೆ ಎಕ್ಸ್ಚೇಂಜ್ ಮಾಡೋದು ನೋಡ್ರಿ. ಯಾವ್ದು ಎಕ್ಸ್ಚೇಂಜ್ ಮಾಡಿದ್ರೆ ಎಕ್ಸ್ಚೇಂಜ್ ಮಾಡ್ತಾವ್ರು ಅನ್ನೋದು ನಮ್ಮ ಭರವಸೆ ನೋಡ್ರಿ. ಇದಿಷ್ಟು ಕಾಲ ಆಗಿತ್ತು. ಅವು 2 ಮ್ಯಾಗಿನ ಬಾಕ್ಸ್ ಅದ ನೋಡ್ರಿ. ಇಲ್ಲಿ ಅವನು 2 ಬಾಕ್ಸ್ ಇಲ್ಲೇ ಇಡ್ಬೋದಿತ್ತು ರೀ. ನಾನು ಏನು ಮಾಡಿದ್ನಿ ಅಂದ್ರೆ ಇಲ್ಲಿಲ್ರಿ. ಯಾಕಂದ್ರೆ ಇನ್ನು ಮತ್ತು ಬಟ್ಟೆ ಮಾಲ್ ತರತೀನಲ್ರಿ ನೋಡ್ರಿ. ಅವು ಕರ್ಬಿ ಎಳೆದ್ಬಿಟ್ರೆ ಹೊಲಸಾಗಲ್ಲ ನೋಡ್ರಿ. ಈ ಥರ ಬಟ್ಟೆ 4 ಐಡಿಯಾ ಮಾಡಾಕಿ ನೋಡ್ರಿ. ನೀವು ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ಈ ಥರ ಸ್ವಲ್ಪ ಬಟ್ಟಿದ್ದು ಅಂದ್ರೆ ಕ್ಲೀನ್ ಮಾಡ್ಕೊರಿ ಬಟ್ಟೆ. ಹಂಗಂದ್ರೆ ಯಾಕಂದ್ರೆ ಇವ್ರು ನೋಡ್ರಿ ಹೆಂಗೆ ಶಿವಕುಮಾರ್ ಹಾಕಿನ ತೊಡೆ ಮ್ಯಾಗ ಹೋಗಿ ಕುಂತ ನೋಡ್ರಿ. ಕ್ಲೀನ್ ಮಾಡ್ಕೊರಿ. ಕ್ಲೀನ್ ಮಾಡ್ಕೊಂಡ್ರಂದ್ರೆ ನಿಮಗೂ ಒಂಥರ